ನಾಳೆಗಿಂತ ರಂಗೇರಲಿದೆ ವಿಧಾನಮಂಡಲ ಅಧಿವೇಶನ. ಇದು ಸಿಎಂ ಡಿಕೆ ಶಿವಕುಮಾರ್ಗೆ ಮೊದಲ ಅಗ್ನಿ ಪರೀಕ್ಷೆ. ಹಾಗಾಗಿ ಹತ್ತಾರು ಗೊಂದಲಗಳ ಮಧ್ಯೆ ಶುರುವಾಗಲಿದೆ ಅಧಿವೇಶನ. ವಿಧಾನಮಂಡಲ ಅಧಿವೇಶನ ನಾಳೆ ರಂಗೇರುತ್ತೆ. ಇದು ಸಿಎಂ ಡಿಕೆ ಶಿವಕುಮಾರ್ಗೆ ಮೊದಲ ಅಗ್ನಿ ಪರೀಕ್ಷೆ. ಹತ್ತಾರು ಗೊಂದಲಗಳ ಮಧ್ಯೆ ಶುರುವಾಗಲಿದೆ ಮಹಾ ಕದನ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಜೆಡಿಎಸ್ ಸಜ್ಜಾಗಿ ಕೂತಿದೆ. ಬಿಜೆಪಿ ಜೆಡಿಎಸ್ಗೆ ಇರುವ ಅಸ್ತ್ರಗಳು ಎರಡ ಸುಮಾರು ಅಸ್ತ್ರಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಸಾಲು ಸಾಲು ವಿವಾದಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು. ಇದೀಗ ಇದನ್ನ ಹೇಗೆ ಎದುರಿಸ್ತಾರೆ ಡಿಕೆ? ಸಚಿವ ನಾಗೇಂದ್ರ ರಾಜೀನಾಮೆಗೆ ಅಶೋಕ್ ಪಟ್ಟಣ ಹಿಡಿದಿದ್ದಾರೆ. ರಾಜೀನಾಮೆ ನೀಡದಿದ್ರೆ ಅಧಿವೇಶನ ನಡೆಯಲು ಬಿಡಲ್ವಾ? ಹಾಗಾದ್ರೆ ಏನಾಗುತ್ತೆ? ಬಿ ನಾಗೇಂದ್ರ ವಿಚಾರವೇ ಅಧಿವೇಶನದಲ್ಲಿ ಭಾರಿ ಸದ್ದು ಆಗುವಂತ ಚಾನ್ಸಸ್ಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದರಲ್ಲಿ ಸರ್ಕಾರದ ನಿರ್ಧಾರ ಏನಿರುತ್ತೆ, ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಪ್ರಶ್ನೆಯಾಗಿ ಉಳಿದಿದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಆಗಿ ದೊಡ್ಡ ಅಗ್ನಿ ಪರೀಕ್ಷೆ. ಎಲ್ಲವನ್ನ ಕೂಡ ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಶೋಕ್ ಮತ್ತೊಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಶೋಕ್ ಕೂಡ ಪಟ್ಟಣ ಹಿಡಿದಿದ್ದಾರೆ. ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ಗೆ ಸವಾಲು, ಸರ್ಕಾರಕ್ಕೆ ದೊಡ್ಡ ಸವಾಲು. ಹಾಗಾದ್ರೆ ಏನೇನು ಬೇಡಿಕೆಗಳನ್ನ ಇಡಬಹುದು, ಬೇಡಿಕೆ ಅನ್ನೋದಕ್ಕಿಂತ ಯಾವ್ಯಾವ ವಿಚಾರಗಳನ್ನ ಎತ್ತಬಹುದು ಅಂತ ನೋಡಿದಾಗ, ಬಿಡದಿ ಟೌನ್ಶಿಪ್ ಯೋಜನೆ ಈ ಬಗ್ಗೆ ಕೂಡ ಧ್ವನಿ ಎತ್ತುವಂಥದ್ದು. ಇನ್ನು ಬರ ನಿರ್ವಹಣೆಯ ವೈಫಲ್ಯ ಏನೆಲ್ಲ ಆಗಿದೆ, ಕಾವೇರಿ ನಿಗಮದಲ್ಲಿ ವಿವಾದ, ಇದನ್ನು ಕೂಡ ಎತ್ತಬಹುದು. ವಾಲ್ಮೀಕಿ ನಿಗಮದ ಹಗರಣ ಅಂದ್ರೆ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡ್ಕೂಡ್ದು, ರಾಜೀನಾಮೆ ಕೊಡಬೇಕು ಅನ್ನುವಂತ ಪಟ್ಟು. ಕೆಪಿಎಸ್ಸಿ ಮಹಾ ಹಗರಣ, ಇದನ್ನ ಕೂಡ ಧ್ವನಿ ಎತ್ತುವಂತದ್ದಿದೆ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ, ಇದಕ್ಕೆ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು. ಮೇಕೆದಾಟು ಯೋಜನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಇದನ್ನ ಯಾಕೆ ಆರಂಭಿಸ್ತಿಲ್ಲ ಅನ್ನೋದು. ಇನ್ನು ಆರ್ಎಸ್ಎಸ್ ವಿರುದ್ಧ ತರುತ್ತಿರುವಂತಹ ಕಾನೂನು ವಿಚಾರ, ಪ್ರಿಯಾಂಕರ್ಗೆ ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಮಾತುಕತೆ ನಡೆಯುತ್ತೆ. ಗೃಹಲಕ್ಷ್ಮಿ ಸೇರಿ ಗ್ಯಾರಂಟಿಗಳಿಗೆ ತಡೆ ವಿಚಾರ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ. ನೋಡಿ, ಒಂದಲ್ಲ ಎರಡಲ್ಲ, ಹತ್ತಾರು ವಿಷಯಗಳು ಇದೀಗ ಇರುವಂಥದ್ದು. ಇವೆಲ್ಲದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಉತ್ತರ ಕೊಡುತ್ತಾ ಅಥವಾ ಹಾರಿಕೆ ಉತ್ತರ ಕೊಡುತ್ತಾ ಅಥವಾ ಏನಾಗುತ್ತೆ? ಸದನದ ಬಾವಿ ಒಳಗೆ ಇಳ್ಕೊಂಡು ವಿಪಕ್ಷಗಳು ಹೋರಾಟಕ್ಕೆ ಮುಂದಾಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟು. ಬಿಡದಿ ಟೌನ್ಶಿಪ್ ವಿಚಾರ, ಈಗಾಗಲೇ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸಿತು. ಇವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥದ್ದು ಇದೆ. ಇನ್ನು ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜಿಲ್ಲೆಗಳಲ್ಲಿ ಈಗ ನಿನ್ನೆಷ್ಟು ಗದಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬರ ಪೀಡಿತ ಪ್ರದೇಶ ಮಾಡಬೇಕನ್ನೋದು ಕೂಡ ಅವ್ರು ಪಟ್ಟಿಡ್ಕೊಂಡಿದ್ದಾರೆ. ಹೀಗಾಗಿ ಹತ್ತಾರು ಯೋಜನೆಗಳು ಇಲ್ಲಿ ಮುಂದೆ ಇರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ, ಸರ್ಕಾರ ಇವುಗಳನ್ನ ಹೇಗೆ ಎದುರಿಸುತ್ತೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತ ಸವಾಲುಗಳು. ಮತ್ತೆ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಅಗ್ನಿ ಪರೀಕ್ಷೆ. ನೋಡಿ, ಸರ್ಕಾರಕ್ಕೆ ಟೀಕೆ ಮಾಡೋದಕ್ಕೆ, ಸರ್ಕಾರದಕ್ಕೆ ಪ್ರಶ್ನೆಯನ್ನ ಎತ್ತುವುದಕ್ಕೆ ವಿರೋಧ ಪಕ್ಷದಲ್ಲಿ ಹಲವಾರು ವಿಷಯಗಳನ್ನ, ಈಗಾಗಲೇ ಹಲವಾರು ಬಾಣಗಳನ್ನ ಅಸ್ತ್ರವನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ಒಂದೊಂದಾಗಿ ಬಾಣವನ್ನ ಹೂಡುವುದಕ್ಕೆ ರೆಡಿಯಾಗಿದ್ದಾರೆ. ಈಗ ಅಧಿವೇಶನದಲ್ಲಿ ಕಂಪ್ಲೀಟ್ ಆಗಿ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಹೆಂಗಾದ್ರೂ ಮಾಡಿ ಈಗ ಡಿ ಕೆ ಶಿವಕುಮಾರ್ ಏನು ಮುಂದಿನ ಬಾರಿ 2028ಕ್ಕೆ ಕೂಡ ನಾನು ವಿಧಾನಸೌಧದ ಮೇಲೆ ಕಾಂಗ್ರೆಸ್ ಧ್ವಜ ಹಾರಿಸಬೇಕು ಅಂತ ರೆಡಿಯಾಗಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ಈ ಸದನದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಸದನದಲ್ಲಿ ವಿಪಕ್ಷ ಎದುರಿಸಲು ಡಿಕೆಶಿ ಸರ್ಕಾರ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಮೈತ್ರಿಪಡೆ ಆರೋಪಗಳಿಗೆ ಟಕ್ಕರ್ ಕೊಡಲು ಡಿಕೆ ರಣತಂತ್ರ. ಏನ್ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ? ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರೆ ತಿರುಗೇಟಿಗೆ ನಿರ್ಧಾರವನ್ನ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ. ಬಿಜೆಪಿ ನಾಯಕರ ಮೇಲಿನ ಕೇಸ್ ಪ್ರಸ್ತಾಪಿಸಿ ಕೌಂಟರ್ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ರಾಜ್ಯದಲ್ಲಿ ಬರ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಎತ್ತಿದ್ರೆ ಸಚಿವರು ನಡೆಸಿದ ಬರ ಪರಿಶೀಲನೆಯ ವರದಿಯನ್ನ ಮಂಡಿಸುವುದು, ಕೇಂದ್ರಕ್ಕೆ ಹೆಚ್ಚಿನ ಪರಿಹಾರ ನೀಡಲು ಒತ್ತಡ ಹೇರುವ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಮಧ್ಯೆ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಬರೋದು ಕೂಡ ಡೌಟ್. ಇಲ್ಲಿ ಸಿದ್ದರಾಮಯ್ಯ ಅಸಮಾಧಾನ, ಸದನದಿಂದ ದೂರ ಆಗಿದ್ದಾರೆ, ದೂರ ಉಳಿತಾ ಇದ್ದಾರೆ. ಪಕ್ಷದ ಕೆಲ ಆಂತರಿಕ ವಿಚಾರಕ್ಕೆ ಮುನಿಸಿಕೊಂಡಿರುವಂತಹ
ಸಿದ್ದು. ಹೀಗಾಗಿ ಸದನಕ್ಕೆ ಸಿದ್ದರಾಮಯ್ಯ ಬರೋದು ಬಹುತೇಕ ಅನುಮಾನ, ಡೌಟ್. ಎಸ್, ವಿಪಕ್ಷಗಳು ಬಿಡುವಂತಹ ಬಾಣಕ್ಕೆ ಸುಮ್ಮನೆ ಇರ್ತಾರಾ? ಪ್ರತ್ಯಸ್ತ್ರವನ್ನ ಹೂಡೋದಕ್ಕೂ ಕೂಡ ಡಿಕೆ ತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ಒಂದು, ಬಿಡದಿ ಟೌನ್ಶಿಪ್, ಅದನ್ನ ಹೊರತುಪಡಿಸಿ ಬಿ ನಾಗೇಂದ್ರ ರಾಜೀನಾಮೆಯ ಕೂಗು ಹೆಚ್ಚಾಗಿ ಕೇಳಿ ಬಂದ್ರೆ ಹಾಗಾದ್ರೆ ಬಿಜೆಪಿಯವರ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ಗಳಿಲ್ವಾ? ಯಾವುದೇ ರೀತಿಯಾದಂಥ ಕೇಸಲ್ಲಿ ಅವರು ಭಾಗಿಯಾಗಿಲ್ವಾ? ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಎತ್ತುವಂಥದ್ದು ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಬರ ಪೀಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿದ್ರೆ ರೈತರ ಪರ ಇಲ್ಲಿ ಮಾತನಾಡಿದ್ರೆ ಅಲ್ಲೂ ಕೂಡ ಈಗಾಗಲೇ ವರದಿಯನ್ನ ಅಲ್ಲಿ ಆಯಾ ಕ್ಷೇತ್ರದಲ್ಲಿದ್ದಂಥ ಅಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಪ್ರತಿಯೊಂದು ಕೂಡ ರೈತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಏನೇನೆಲ್ಲ ಆಗ್ತಾ ಇದೆ, ಯಾವ್ಯಾವೆಲ್ಲ ಬರ ಪೀಡಿತ ಪ್ರದೇಶಗಳಾಗಬಹುದು ಅಥವಾ ಏನೆಲ್ಲ ವ್ಯವಸ್ಥೆ ಇದೆ, ಈಗ ಕೃಷಿ ಚಟುವಟಿಕೆಗಳಿಗೆ ಏನೆಲ್ಲ ಅಲ್ಲಿ ಅಡೆತಡೆಗಳಿದೆ, ಎಲ್ಲವನ್ನ ಕೂಡ ಗಮನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವರದಿಯನ್ನ ಸಲ್ಲಿಸಬೇಕು, ವರದಿಯನ್ನ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಆ ಒಂದು ವರದಿಯನ್ನ ಅಲ್ಲಿ ಮುಂದಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದ್ರೆ ಯಾವುದನ್ನು ಕೂಡ ನಾನು ಹಾಗೆ ನೋಡ್ಕೊಂಡು ಕೂತಿಲ್ಲ, ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಎಷ್ಟು ಏನು ಎಫರ್ಟ್ ಹಾಕಬೇಕು ಅದನ್ನ ಎಫರ್ಟ್ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಕೇಂದ್ರ ಕೂಡ ಇದಕ್ಕೆ ಪರಿಹಾರವನ್ನ ಘೋಷಿಸಿ ಕೊಡಬೇಕು, ರೈತರಿಗೆ ಒಳಿತಾಗಬೇಕು ಅಂತ ಅಂದ್ರೆ ಕೇಂದ್ರ ಕೂಡ ಇದಕ್ಕೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಒಂದ್ ಕಡೆ ಅಧಿವೇಶನದಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ಬೋದು ಅಂತ ಲೆಕ್ಕಾಚಾರ ಹಾಕಿ ನೋಡಿದ್ರೆ ನಮ್ಮ ಕಣ್ಣು ಮುಂದೆನೆ ಒಂದಿಷ್ಟು ವಿಷಯಗಳಿದಾವೆ. ಸೊ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಯಾವ ರೀತಿಯಾಗಿ ಅಲ್ಲಿ ಜಗಳ ಕದನಗಳಾಗುತ್ತೆ ಅಥವಾ ಯಾವ ರೀತಿಯಾಗಿ ಇಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳು ಹೂಡುತ್ತೆ ಅನ್ನುವಂತಹ ವಿಚಾರಕ್ಕೆ ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಏನು ಅಧಿವೇಶನ ನಡೆದು ಇವಾಗ ಸ್ಟಾರ್ಟ್ ಆಗಿರುವಂತದ್ದು, ಈಗ ಆಲ್ರೆಡಿ ನಾಳೆಯಿಂದ ಅಧಿಕೃತವಾಗಿ ಎಲ್ಲಾ ರೀತಿಯಾದಂತಹ ಚರ್ಚೆಗೂ ಕೂಡ ಅಧಿವೇಶನ ಒಳಪಡುವಂತದ್ದು. ಸದ್ಯ ನಾಳಿನ ಚರ್ಚೆಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಈಗ ಆಲ್ರೆಡಿ ವಿಪಕ್ಷಗಳು ಸಜ್ಜಾಗಿರುವಂತದ್ದು. ಮೊದಲನೇದಾಗಿ ಮೇಜರ್ ಅನ್ನೋ ಒಂದು ವಿಚಾರ ಏನಂದ್ರೆ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ನ ಮೊದಲಿಗೆ ಚರ್ಚೆ ಮಾಡ್ಲಿಕ್ಕೆ ಈಗ ಆಲ್ರೆಡಿ ವಿಪಕ್ಷಗಳು ಸಜ್ಜಾಗಿದೆ. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಈ ಹಿಂದೆ ಕೂಡ ಒಂದು ಆಕ್ರೋಶವನ್ನ ವಿಪಕ್ಷಗಳು ಎದುರಾಗ್ತಿದ್ರು. ಯಾಕಂದ್ರೆ ಕಳೆದ ಬಾರಿ ವಾಲ್ಮೀಕಿ ಇಲಾಖೆಯಲ್ಲಿ 187 ಚರ್ಚೆ ಮಾಡ್ಲಿಕ್ಕೆ ಈಗ ಆಲ್ರೆಡಿ ವಾಲ್ಮೀಕಿ ಇಲಾಖೆಯಲ್ಲಿ 187 ಕೋಟಿಯ ಹಗರಣ ನಡೆದಿತ್ತು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಗರಣದಲ್ಲಿ ಸಿಲುಕಿದ್ದಂಥವ್ರು ನಾಗೇಂದ್ರ ಅವರು. ಆ ಒಂದು ವಿಚಾರವಾಗಿ ಸದ್ಯ ಈಗ ಬೇಲ್ ಮೇಲಿರುವಂಥದ್ದು ಅನ್ನೋ ಒಂದು ವಿಚಾರವನ್ನ ಅವರು ಸಾಕಷ್ಟು ಗಂಭೀರವಾಗಿ ಇದೊಂದು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಎಲ್ಲರನ್ನೂ ಕೂಡ ಸದ್ಯ ಈ ಒಂದು ವಿಚಾರವಾಗಿ ವಿಪಕ್ಷಗಳು ಎಲ್ಲದಕ್ಕೂ ಕೂಡ ಈ ಒಂದು ಚರ್ಚೆಗೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಮೊದಲನೇ ವಿಚಾರವಾಗಿ ನಾಗೇಂದ್ರ ವಿಚಾರವನ್ನ ಪ್ರಸ್ತಾಪ ಮಾಡುವಂಥದ್ದು. ಇದ್ರ ಜೊತೆಗೆ ಬಿಡದಿಯ ಟೌನ್ಶಿಪ್ ಆಗಿರ್ಬೋದು, ಅದ್ರ ಜೊತೆಗೆ ಕಾವೇರಿ ನಿಗಮದ ಅಲ್ಲಿ ಆದಂತಹದ್ದಾಗಿರ್ಬೋದು, ಜೊತೆಗೆ KPSCಯಲ್ಲಿ ಅಕ್ರಮ ಆದಂತಿರ್ಬೋದು, ಎಲ್ಲ ವಿಚಾರವನ್ನು ಕೂಡ ಈ ಒಂದು ಗಂಭೀರವಾಗಿ ಪರಿಗಣಿಸಿ ವಿಪಕ್ಷಗಳು ಸದನಕ್ಕೆ ಎಳೆಯುವಂಥದ್ದು. ಆದರೆ ಈ ಒಂದು ಸದನದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ವಿಪಕ್ಷಗಳಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೂ ಕೂಡ ಈಗ ಆಲ್ರೆಡಿ ಸರ್ಕಾರದಿಂದನೂ ಕೂಡ ಸಿದ್ಧತೆಗಳನ್ನ ಮಾಡಲಾಗಿದೆ. ಯಾಕಂದರೆ ಕಳೆದ ಬಾರಿ ಈ ಹಿಂದೆ ಆದಂತಹ ಖಾತೆ ಹಂಚಿಕೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಖಾತೆ ಹಂಚಿಕೆ ಕೂಡ ತಡವಾಗಿ ಆಗಿರೋದ್ರಿಂದ ಎಲ್ಲದಕ್ಕೂ ಕೂಡ ಸಿದ್ಧತೆಗಳನ್ನ ಈ ಹಿಂದೆನೇ CM ಖಾತೆ ಹಂಚಿಕೆಗೂ ಮೊದಲನೇ ಎಲ್ಲ ವಿಚಾರವನ್ನು CM ಈಗ ಆಲ್ರೆಡಿ ಇದೊಂದು ಸಭೆಯನ್ನು ನಡೆಸಿ ಎಲ್ಲ ಸಚಿವರಿಗೂ ಕೂಡ ಈಗ ಆಲ್ರೆಡಿ ಒಂದು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು, ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಎಲ್ಲ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ವಿಪಕ್ಷಗಳು ಕೆಲವೊಂದು ಆರೋಪಗಳನ್ನು ಮಾಡ್ತಾರೆ. ಈ ಒಂದು ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚೆನೇ ಎಲ್ಲದಕ್ಕೂ ಒಂದು ಕ್ಲಾರಿಟಿಯನ್ನು ಕೊಡೋ ನಿಟ್ಟಿನಲ್ಲಿ ಹಾಗೂ ಎಲ್ಲದಕ್ಕೂ ಒಂದು ವಿಚಾರವಾಗಿ ಎಲ್ಲವನ್ನು ವಿಪಕ್ಷಗಳನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಮುಂದಾಗಿರುವಂಥದ್ದು. ಸದ್ಯ ಈಗ ಆಲ್ರೆಡಿ ಸಕಾಲ ಸಿದ್ಧತೆಗಳನ್ನ ಮಾಡಿಕೊಂಡು ನಾಳೆಯ ಅಧಿವೇಶನಕ್ಕೆ ಸಜ್ಜಾಗಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.